ಬ್ಯಾಟಿಂಗ್ ಆದ್ಮೇಲೆ ನಾವು ಆಕ್ಚುಲಿ ಎಸ್ ಪಿ ರೋಡಿಗೆ ಬಂದು ಹೋಗ್ತಾ ಇರ್ತೀವಿ. ವಿ ನೀಡ್ ಸಮ್ ಗ್ಯಾಜೆಟ್ಸ್. ಈ ತಾನೇ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ವಿ. ಮೊಬೈಲ್ ಬಿಟ್ಟು ಇನ್ನೇನು ಇಲ್ಲ ನಮ್ಮ ಹತ್ರ ಗ್ಯಾಜೆಟ್ ಅಂತ. ಸ್ವಲ್ಪ ಲೈಟು, ಮೈಕು, ಸೆಲ್ಫಿ ಸ್ಟ್ಯಾಂಡು ಅದೆಲ್ಲ ಪರ್ಚೇಸ್ ಮಾಡೋಣ ಅಂತ. ಹೋಪಿಂಗ್ ಆನ್ಲೈನ್ಗಿಂತ ಅಲ್ಲಿ ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ಬೋದೇನೋ ಅಂತ ಅನ್ಕೊಂಡು. ಅಂಡ್ ಇನ್ನೊಂದು, ಆನ್ಲೈನ್ ಅಲ್ಲಿ ಕ್ವಾಲಿಟಿ ಚೆಕ್ ಮಾಡಕ್ಕಾಗಲ್ಲ. ಇಲ್ಲ ಅಟ್ಲೀಸ್ಟ್ ಕ್ವಾಲಿಟಿ ಚೆಕ್ ಮಾಡ್ಬಿಟ್ಟು ನಾವು ತಗೊಬಹುದು. ಕ್ವಾಲಿಟಿ ಚೆಕ್ ಮಾಡಿ ತಗೊಂಡ್ರೆ ಸುಮ್ಮನೆ ಪ್ರಾಡಕ್ಟ್ ನಮ್ಮಲ್ಲಿ ಎನರ್ಜಿ ಎಲ್ಲ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಇಟ್ಸ್ ಬೆಟರ್ ಇನ್ ಪರ್ಸನ್ ಹೋಗಿ ತಗೊಳ್ಳೋಣ ಅಂತ. ಯಾಕಂದ್ರೆ ಆನ್ಲೈನ್ ಅಲ್ಲಿ ತುಂಬಾ ಜನ ರಿವ್ಯೂಸ್ ಎಲ್ಲ ಹಾಕ್ತಾ ಇದಾರೆ. ಅದು ಚೆನ್ನಾಗಿದೆ ತಗೊಳ್ಳಿ, ಇದು ಚೆನ್ನಾಗಿದೆ ತಗೊಳ್ಳಿ ಅಂತ. ಮೋಸ್ಟ್ ಆಫ್ ದಮ್ ತಗೊಂಡಿರೋದು ಹಾನೆಸ್ಟ್ ರಿವ್ಯೂಸ್ ಕೊಡ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಏನ್ ರಿವ್ಯೂಸ್ ಕೊಡ್ತಾ ಇದಾರೆ ಆ ರಿವ್ಯೂಸ್ ಎಲ್ಲ ಕಂಪ್ಲೀಟ್ಲಿ ಫೇಕ್ ಅನ್ನೋಕ್ಕಾಗಲ್ಲ. ಪ್ರಾಬ್ಲಿ ನಮಗ್ ಸೂಟಬಲ್ ಆಗ್ತಾ ಇಲ್ಲ ಆ ಗ್ಯಾಜೆಟ್ಸ್ ಅಂತ ನಮಗೆ ಅನಿಸ್ತಿದೆ. ಸೊ ನಮಗೆ ಏನ್ ಸೂಟಬಲ್ ಇದೆ ಗ್ಯಾಜೆಟ್ಸ್ ಅದನ್ನ ನೋಡಿ ಒಂದು ಒಳ್ಳೆ ಗ್ಯಾಜೆಟ್ ತಗೊಳ್ಳೋಣ. ಗ್ಯಾಜೆಟ್ಸ್ ಆಗ್ಲಿ ಅಕ್ಸೆಸರೀಸ್ ಆಗ್ಲಿ ತಗೊಳ್ಳೋಣ ಅಂತ ಅನ್ಕೊಂಡು ಎಸ್ ಪಿ ರೋಡ್ಗೆ ಹೋಗ್ತಾ ಇದೀವಿ. ಆನೆಸ್ಟ್ಲಿ ಊಟ ಆದ್ಮೇಲೆನೆ ಹೋಗಿ ಶಾಪಿಂಗ್ ಎಲ್ಲ ಮಾಡಕ್. ಊಟ ಏನು ಮಾಡದೆ ಹೋಗಿ ಶಾಪಿಂಗ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಅರ್ಜೆಂಟ್ ಅಲ್ಲಿ ಸರಿಗೆ ನೋಡ್ದೆ, ಅಂಗಡಿಗಳಿಗೆ ಓಡಾಡ್ದೆ, ಹೊಟ್ಟೆ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಸರಿಯಾಗಿ ರಿಸರ್ಚ್ ಮಾಡಿದೆ. ಸಾಕು ಬಿಡಪ್ಪ, ಊಟ ಮಾಡ್ರೆ ಸಾಕು, ಯಾವ್ದೋ ಒಂದು ಸಿಕ್ಕಿದ್ರೆ ತಗೊಂಡ್ ಹೋಗ್ಬಿಡೋಣ ಅನ್ನೋ ತರ ಆಗೋಗ್ಬಿರುತ್ತೆ. ಸೊ ನೀಟಾಗಿ ಊಟ ಮಾಡಿದೀವಿ. ಹೋಗಿ ಓಡಾಡ್ಕೊಂಡು ತಿಂದಿರೋದನ್ನ ಕರಗಿಸ್ಕೊಂಡು ಬೇಕಾಗಿರೋದೆಲ್ಲ ತಗೊಂಡ್ಬರೋಣ. ಬನ್ನಿ ನಿಮ್ಗೂ ತೋರಿಸ್ತೀವಿ ಏನೇನ್ ನೋಡ್ತೀವಿ, ಅವ್ರೇನೇನ್ ಹೇಳ್ತಾರೆ, ಯಾವ ಪ್ರೈಸ್ ಪಾಯಿಂಟ್ ಅಲ್ಲಿ ಸಿಗುತ್ತೆ ಅಂತ. ಓಕೆ, ಲೆಟ್ಸ್ ಗೋ. ಅದಲ್ಲ ಇದೇ ಬ್ರ್ಯಾಂಡ್ ಅದು ಬೇರೆನಾ? ಇದು ಲೇಟೆಸ್ಟ್ ಬೇರೆ ನೀನ್ ಹಾಲಿಲ್ಯಾಂಡ್ ಚೆಕ್ ಮಾಡ್ತಾ ಇರೋದು ಫುಟ್ವೇರ್ ಎಲ್ಲ. ಐ ಥಿಂಕ್ ಇದು ಹಾಲಿಲ್ಯಾಂಡ್ ಫಸ್ಟ್ ಕಾಪಿನ. ಇದು ಯಾವ್ದು? ಸೇಮ್ ಇದೇ ತರ ಹಾಲಿಲ್ಯಾಂಡ್ ಅಂತ ಬರುತ್ತೆ. ಇಲ್ಲ, ಇದು ಬೇರೆ. ಇದು ಏನಂದ್ರೆ ಇದು ಚೈನಾದು ಬ್ರ್ಯಾಂಡ್. ಇವಾಗ ನಾವು ಇಂಡಿಯಾಲಿ ಬೋಟು ಹೆಂಗಿದೆ ಆತರ ಇದು ಚೈನಾ ಬ್ರ್ಯಾಂಡ್ ಫಿಟ್ ಗೇರ್. ಓಕೆ, ಇದು ಎಲ್ಲ ಐಟಮ್ ಬರುತ್ತೆ. ಸ್ಟ್ಯಾಂಡ್, ಮೈಕ್, ವಿಡಿಯೋ ಮೈಕ್, ಸೆಲ್ಫಿ ಸ್ಟಿಕ್ ಎಲ್ಲ ಬರುತ್ತೆ. ಈ ಬ್ರ್ಯಾಂಡ್ ಎಲ್ಲ ಬರುತ್ತೆ. ಆನ್ಲೈನ್ ಅಲ್ಲೂ ಸಿಗುತ್ತಾ ಇದು? ಹಾ, ಅಲ್ಲ ಜಸ್ಟ್ ರಿವ್ಯೂಸ್ ನೋಡ್ಬೇಕಂತ ನಾವು. ನೀವು ಡಿಜಿಟೆಕ್ ತರ್ಸಕ್ಕಾಗತ್ತಾ? ಡಿಜಿಟೆಕ್ ನೋಡೋಣ ಒಂದ್ಸತಿ. ತಗೊಳ್ಳಿ. ಬಟ್ ಡಿಜಿಟಲ್ ಏನಂದ್ರೆ ಈ ತರ ಬರಲ್ಲ, ಸಪ್ರೇಟ್ ಚಾರ್ಜ್ ಮಾಡ್ಬೇಕು. ಸಪ್ರೇಟ್ ಈ ತರ ಬಾಕ್ಸ್ ಬರಲ್ಲ. ಹಾ, ಬಾಕ್ಸ್ ಬರಲ್ಲ. ಸರಿ, ನಾನು ಜಸ್ಟ್ ಕಂಪ್ಯಾರಿಸನ್ ಮಾಡ್ಬೇಕು ಈಗ ಇದಕ್ಕೂ ಹೆಂಗಿದೆ ಅಂತ. Mic check with mic. Digitech. Mic check. ಇಲ್ಲ, ಇದು ಸುಮ್ಮನೆ ಹೆಸರುಗೋಸ್ಕರ. ಓಕೆ, ಮಾಡೋದು. Did you see a little difference ಬರುತ್ತೆ? ಸ್ಲೈಟ್ ಡಿಫರೆನ್ಸ್ ಅಂತ ಇದೆ ಫಾರ್ ಶಾರ್ಟ್. ಸರಿ, ಡ್ಯೂಯಲ್ ಇದು ಅಂತಲ್ಲ ಏನು ಮಾಡಿದೆ ಈಗ ಇದೇನ್ ಪ್ರೈಸ್ ಹೇಳಿದ್ರೆ ಅದೇನ್ ಹೇಳಿದ್ರೆ ಸಿಂಗಲ್ಗೆ? ಡಿಜಿಟೆಕ್ ಸಿಂಗಲ್ 850. ಇದು ಡ್ಯೂಯಲ್ಗೆ. ಬಟ್ ನಿಮ್ದು ಐಫೋನ್ ಇದೆ ಅಲ್ಲ, ಶಿಪ್ಪಿಂಗ್ ಇದು 14. ಸಿಂಗಲ್ ಇರೋದು ಪ್ರೈಸ್. ಏನ್ ಮಾಡೋದು ನೋಡೋಣ. ಇನ್ನೊಂದು ಅಂಗಡಿ ನೋಡ್ತೀವಿ. ಇನ್ನೊಂದು ಅಂಗಡಿ ಆದ್ರೆ ಡಿಜಿಟೆಕ್ ತರ್ಸ್ಬಿಟ್ಟು ಫೋನ್ ಮಾಡ್ತೀರಾ? ಯಾವ್ದು ಡಿಜಿಟೆಕ್ ಸಿಗಲ್ಲ. ಟ್ರೈ ಮಾಡಿ ಮಾರ್ಕೆಟಲ್ಲಿ, ನಾವು ಸೇಲ್ ಮಾಡೋದು.
ದಿಸ್ ಇಸ್ ತೋಶಿಬಾ. ಏನ್ ಪ್ರೈಸ್ ಇದು? ಹಾ ಅದಿರ್ಲಿ, ಅದ್ ಸೈಡ್ ಅಲ್ಲಿ ಇಟ್ಬಿಡು. 12 पीछे करो, एक पीस, एक नंबर ಓಪನ್ ಮಾಡಿ ಅದು ಉಲ್ಟಾ ಇದೆ, ಅದು ಬೇರೆ ಇದೆ. ಅಂದ್ರೆ ಸೇಮ್ ಇದೆ ಎರಡು. ಇದು ಮೊಬೈಲ್ ಇಂದಾನು ನಾವು ಇದ್ ಮಾಡ್ಕೋಬೋತಾನೆ? ಮೊಬೈಲ್ ಇಂದಾನು ಲೈಟ್ನಿಂಗ್ ಕನೆಕ್ಟ್ ಮಾಡ್ಕೊಂಡು ವಿ ಕ್ಯಾನ್. ಇಲ್ಲ ಐಫೋನ್ ಆಗಲ್ಲ, ಐಫೋನ್ 15 ಇದೆ ಅಂದ್ರೆ ಆಗುತ್ತೆ. 15, 16, 17, 14, 12, 14 ಆಗುತ್ತೆ. ಓಕೆ. ಯಾವ್ದು ಆಗಲ್ಲ. ಯಾವ್ದು ಆಗಲ್ವಾ? ಒಂದು ಆನ್ಲೈನ್ ನೋಡಿದ್ದೆ, ಪೆನ್ ಡ್ರೈವ್ ತರ 1 TB ಇದು, ವಿಚ್ ಇಸ್ ಸಪೋರ್ಟೆಡ್ ಫಾರ್ ಮಾಡಿರಿ ವಿಡಿಯೋ ಮಾಡು. ಲೈಟ್ ಲೈಟ್ ಬರ್ತಾ ಇದೆ. ಇನ್ನು ಆನ್ ಮಾಡಿಲ್ಲ. ಡಿಫ್ರೆನ್ಸ್ ಕಾಣ್ತಿದೆ. ಒಂದು ನಿಮಿಷ. ಬೇರೆ ಏನ್ ಬೇಕಿದ್ರೆ ಹೇಳಿ, ತಗೊಳ್ಳಿ. ಕಾರ್ಡ್ ಡಿಫ್ರೆನ್ಸ್ ಕಲರ್ ಚೇಂಜ್ ಆಗ್ತಿರೋದು ಹಂಗೆ. and also light. सर ये ऑन नहीं हो रहा है. 0.5 ಆಗಿಟ್ಟೆ. ಡ್ಯಾಮೇಜ್ ಇದೆ ಅಂದ್ರೆ ವಾರಂಟಿ ಇದೆ. ಓಕೆ, ಡ್ಯಾಮೇಜ್ ಬಿಟ್ಟು ನಾನು ಹೇಳ್ತಾ ಇರೋದು. ಒಂದು ಮಂತ್ ಏನು ಚೆಕ್ ಮಾಡಿ ಪ್ರಾಬ್ಲಮ್ ಇದೆ ಅಂದ್ರೆ ಕೊಡಿ. ಓಕೆ, ನಾವು ಗ್ಯಾರಂಟಿ ಯು ಟೇಕಿಂಗ್ ದ ಪ್ಯಾಕ್ ಒನ್ ರೈಟ್? ಪ್ಯಾಕ್ ಬನ್ನಿ ಕೊಡ್ತೀನಿ. ಬ್ಯಾಕ್ ಚೆಕ್ ಮಾಡ್ತೀವಿ. ಹಿಡನ್ ಸ್ಟೋರ್. ಓಪನ್ ಮಾಡಿ ನೋಡ್ಬೋದಾ ಇದು? ನೋಡು ಅದಕ್ಕೆ ಪಾಯಿಂಟ್ 360 ಇದೇ ತಗೊಳ್ಳೋದು ಬೆಟ್ರ್ ಹಂಗಾರೆ ಇದಕ್ಕಿಂತ. ಪ್ರೈಸ್ ಅಂದ್ರೆ ಇದೇನ್ ಪ್ರೈಸ್ ಅಂದ್ರೆ? ಇದೇನ್ ಪ್ರೈಸ್ ಅಂದ್ರೆ ಇದೇನ್ ಪ್ರೈಸ್? ಹಾಕ್ಬೇಕಂದ್ರೆ ಎಲ್ಲಿ ಹಾಕೋದು? ಅದು ಜಸ್ಟ್ ರಿಂಗ್ ಲೈಟ್ ಗಾದು ಮೊಬೈಲ್ ಅಲ್ಲಿ ಮುಂದಗಡೆ ಹೇಳಿ ಕೊಡೋದು. ಇದೆಷ್ಟು ಅಂದ್ರೆ ಬರೀ ಸೆಲ್ಫಿ ಸ್ಟಿಕ್ ಲೈಟ್. ಇದೆಷ್ಟಾಗತ್ತಂತೆ? ಇದೆಷ್ಟು? ಇದು ನಿಮಗೆ 1600. ನೋಡಿ ವಿಶ್ ಲಿಸ್ಟ್ ಡೆವಲಪ್. ಇದು 360 ರೊಟೇಟಬಲ್ ಎಲ್ಲ ಇದೆ. ವಿತ್ ಲೈಟ್ ಬರ್ತಿದೆ ಅಲ್ಲ ಅದು? ರಿಂಗ್ ಲೈಟ್ ಬಂದು ಇದು ಪೋರ್ಟಬಲ್ ಆಗಿದೆ. ಇದು ಜಸ್ಟ್ ಮೊಬೈಲ್ ಶೂಟಿಂಗ್. ನೋ ನೀಡ್ ಟು ಬೈ ದಿಸ್ ಒನ್ಲಿ ದೆನ್. ನಾಟ್ ಸೋ ಮಚ್ ಪೋರ್ಟಬಲ್. ಉದ್ದ ತೋರಿಸಿ ಎಷ್ಟದ ಬರುತ್ತೆ. ಇದು ನಾನು ಕುಕಿಂಗ್ ವಿಡಿಯೋಸ್ ಅದು ರೊಟೇಟಬಲ್ ಇದೆಯಾ? ಇದೆ ಇಲ್ಲಿ ತೋರಿಸ್ತದೆ ರೊಟೇಟಬಲ್ ಇದೆ ಅಂತ. ಲೈಟ್ ಓಕೆ, ಲೈಟ್ ರೊಟೇಟಬಲ್ 360 ಡಿಗ್ರಿ ನಾವು, ನಾಟ್ ದ ಮೊಬೈಲ್. ಅದು if light is rotating, this will also rotate. ಮೊಬೈಲ್ ಅಲ್ಲೇ ಇಕ್ತೀವಲ್ಲ, ಅದು ಆಗುತ್ತೆ. ವಾಟ್ಸ್ ದ ಪಾಯಿಂಟ್ ಆಫ್ ಬೈಯಿಂಗ್ ದಿಸ್? ಅದೇ ತಗೋಬಹುದು. ಇದು ಏನಿದೆ ಫೈನಲ್ ಪ್ರೈಸ್ ಏನು ಹಾಕೊಡ್ತೀರಾ? ಇದು ಡಿಜಿಟೆಕ್. ಲಾಸ್ಟ್ ಒಂದು ಪ್ರೈಸ್ ಹಾಕೊಡಿ, ಅದೊಂದು ಇದೊಂದು ಕೊಟ್ಬಿಡಿ. ಅದು USB ಚಾರ್ಜಬಲ್ ಅಲ್ಲ? ಓಕೆ, ಸೇಮ್. ಇದು ವೈಟ್. ಓಕೆ, ಅದು ಇದು ಕೊಡಿ.
Secure. ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡೋಣ. ಕಲ್ಲ ಆಲ್ರೆಡಿ ಒಂದು ಆಗಿದೆ, delete ಮಾಡ್ಬೋದು. ಒಂದು ಲೈಟ್ ಅಂದರೆ ಇದು ನಾನು ತೊಗೊಂಡಿರೋದು ನಾಟ್ ಲೈಕ್ ಅ ರಿಂಗ್ ಲೈಟ್, ಲೈಕ್ ಅ ಸ್ಮಾಲ್ ಮೊಬೈಲ್ ಡಿವೈಸ್ಗೆ ಯೂಸ್ ಆಗೋ ಲೈಟು ಸದ್ಯಕ್ಕೆ. ಲೈಟ್ನ ಚಾರ್ಜ್ ಮಾಡೋಕ್ಕೆ ಒಂದು ಸಿ ಟೈಪ್ ಚಾರ್ಜಿಂಗ್ ಕೇಬಲ್ ಇದೆ. ಆಮೇಲೆ ಆ ಲೈಟ್ನ ಹೋಲ್ಡ್ ಮಾಡೋಕ್ಕೆ ಒಂದು ಹೋಲ್ಡರ್ ಕೊಟ್ಟಿದ್ದಾರೆ, ಫೋನ್ಗೆ ಹೋಲ್ಡ್ ಮಾಡೋದು. ಸೊ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅದನ್ನು ಹಾಕೋದು, ಹೋಲ್ಡ್ ಮಾಡೋದು, ಹೇಗೆ ಇದನ್ನು ಕನೆಕ್ಟ್ ಮಾಡೋದು ಅಂತ ಈಗಲೇ ತೋರಿಸ್ತೀನಿ. ಆ್ಯಂಡ್ ಇದೊಂದು ಪಿನ್ ಕೊಟ್ಟಿದ್ದಾರೆ, ಇದು ಇದ್ರ ಜೊತೆಗೆ ಯೂಸ್ ಆಗೋದಿಲ್ಲ, ಬಟ್ ನೀವು ಹಿಂಗೆ ಟ್ರೈಪಾಡ್ ಅಥವಾ ಸೆಲ್ಫಿ ಸ್ಟಿಕ್ಕಲ್ಲಿ ನಿಮಗೆ ಇದನ್ನು ಕನೆಕ್ಟ್ ಮಾಡಬೇಕು ಅಂದರೆ ಆವಾಗ ಇದು ತುಂಬ ಉಪಯೋಗಕ್ಕೆ ಬರುತ್ತೆ. ಸೊ ವಿ ಶುಡ್ ನಾಟ್ ಥ್ರೋ ದಿಸ್, ಹುಷಾರಾಗಿ ಎತ್ತಿಟ್ಕೋಬೇಕು. ಏನಕಂದರೆ ಟ್ರೈಪಾಡಲ್ಲಿ ಇದ್ರ ಸಮೇತ ಕೊಟ್ಟಿರಲ್ಲ ಅವರು. ಓಕೆ, ಸೊ ಫಸ್ಟು ಇದನ್ನು ಹಿಂಗೆ ಹಾಕಿ ಕನೆಕ್ಟ್ ಮಾಡೋಣ ಫಸ್ಟು. ಓಕೆ, ನೀಟಾಗಿ ಕನೆಕ್ಟ್ ಆದಮೇಲೆ, ಓಕೆ ಕನೆಕ್ಟ್ ಆಯಿತು. ಒಂದು ನಿಮಿಷ, ಐ ಥಿಂಕ್ ಫಸ್ಟ್ ನಾವು ಈ ಹುಕ್ನ ನೀಟಾಗಿ ಕನೆಕ್ಟ್ ಮಾಡ್ಕೊಂಬಿಡೋಣ. ಲೂಸ್ ಇದೆ, ಸ್ವಲ್ಪ ಟೈಟ್ ಮಾಡ್ಕೊಳ್ಳೋಣ. ಓಕೆ, ಈ ಹುಕ್ಕು ಟೈಟ್ ಆದಮೇಲೆ ಇದನ್ನು ಕನೆಕ್ಟ್ ಮಾಡ್ಕೊಳ್ಳೋಣ. ಓಕೆ ಆಯಿತಾ, ಇದು ಕನೆಕ್ಟ್ ಆದಮೇಲೆ ಇದನ್ನು ಸಿಂಪಲ್ಲಾಗಿ ಯೂಸ್ ಮಾಡೋಣ. ಇಟ್ಸ್ ಅ ಪೆನ್ ಡ್ರೈವ್. ಯು ಮೇ ಬಿ ವಂಡ್ರಿಂಗ್ ಪೆನ್ ಡ್ರೈವ್ ಯಾಕೆ ತೊಗೊಂಡ್ರಿ, SSD ತೊಗೋಬೋದಿತ್ತು ಅಂತ. ನಾನು ನನ್ನ ಬ್ಲಾಗ್ಸ್ ಎಲ್ಲ ಶೂಟ್ ಮಾಡ್ತಾ ಇರೋದು ಸದ್ಯಕ್ಕೆ iPhone 14 iPhone 14 ಇಸ್ ಲೈಟ್ನಿಂಗ್ ಪೋರ್ಟ್ ಇರೋದ್ರಿಂದ ಯಾವುದೇ SSD ಆಗಲಿ ಯಾವುದು ವರ್ಕ್ ಆಗ್ತಿರ್ಲಿಲ್ಲ. ದಟ್ ವಾಸ್ ದ ಪ್ರಾಬ್ಲಮ್. ಎಲ್ಲ SSD ಆಕ್ಚುಲಿ ಇದು ಒಂದು 4-in-1 OTG ಫ್ಲಾಶ್ ಡ್ರೈವ್. ಸೊ ಇದು ಹೆಂಗಂದ್ರೆ 4 ಟೈಪ್ಸ್ ಆಫ್ USB ತರ ಇರುತ್ತೆ. ಒಂದು USB ಫಾರ್ PC ಗೆ ಹಾಕೋದು, ಇನ್ನೊಂದು ಬಂದು ಲೈಟ್ನಿಂಗ್ ಪೋರ್ಟು, ಅದು ಬಂದು iPhone 14 ಗಿಂತ ಕೆಳಗಿರೋ ಫೋನ್ಸ್ಗೆ ಸೂಟಬಲ್ ಆಗತ್ತೆ. ಇನ್ನೊಂದು ಆಂಡ್ರಾಯ್ಡ್ಗೆ ಟೈಪ್ C, ಮತ್ತೆ ಇನ್ನೊಂದು ಮೈಕ್ರೋ USB ಫಾರ್ ಆಂಡ್ರಾಯ್ಡ್ ಅಂತ ಬರುತ್ತಲ್ಲ, ಚಿಕ್ಕ ಪಿನ್ ಅದು. ಸೊ ಇವಾಗ ಓಪನ್ ಮಾಡಿ ನೋಡೋಣ. ಓಕೆ, ಸೊ ಈ ಬ್ರ್ಯಾಂಡ್ ತಗೊಂಡಿದ್ದೀವಿ. ಇದ್ರಲ್ಲಿ ಚೀಪೆಸ್ಟ್ ನಮ್ಗಿದೆ ಸಿಕ್ಕಿದೆ, ಇನ್ನು ಮಿಕ್ಕಿದೆಲ್ಲ ವೇರ್ ರಿಯಲಿ ಕಾಸ್ಟ್ಲಿ. ಸೊ ಈ ಥರ ಒಂದು USB ಬರುತ್ತೆ. ಇಟ್ ಹ್ಯಾಸ್ ಆಲ್ ಕೈಂಡ್ಸ್ ಆಫ್ ಪೋರ್ಟ್ಸ್. ಇಟ್ ಈವನ್ ಕಮ್ಸ್ ವಿತ್ ಅ ಮ್ಯಾನ್ಯುಯಲ್. ಓಕೆ, ಇಟ್ ಹ್ಯಾಸ್ ದಿಸ್ ಮ್ಯಾನ್ಯುಯಲ್, ಯೂಸರ್ ಮ್ಯಾನ್ಯುಯಲ್ ಕೂಡ ಬರುತ್ತೆ ಅದ್ರ ಜೊತೆ. ಐ ಟೆಲ್ ಯು ಯೂಸರ್ ಮ್ಯಾನ್ಯುಯಲ್ ಯಾಕೆ ಉಪಯೋಗ ಆಗುತ್ತೆ, ವೈ ಪೆನ್ ಡ್ರೈವಿಗೆ ಯೂಸರ್ ಮ್ಯಾನ್ಯುಯಲ್ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇದು ಐಫೋನ್ದು ದೇರ್ ಇಸ್ ಅ ಕ್ಯೂಟ್ ಕ್ಯಾಪ್ ಆಲ್ಸೋ. ಹಾಂ, ಲೈಟ್ನಿಂಗ್ ಪೋರ್ಟ್. ಇದು ಬಂದು ಮೈಕ್ರೋ USB, ಟೈಪ್ C, ನಾರ್ಮಲ್ USB, ಟೈಪ್ C. ಓಕೆ, ಈ ಥರ ನಿಮಗೆ ಎಲ್ಲ ಆಪ್ಷನ್ ಇರುತ್ತೆ. ನೀವು ಅಲ್ಲಿ ಶೋ ಯು ಅದು ಹೇಗೆ ಉಪಯೋಗಿಸೋದಂತ. ಈಗ ಈ ಫೋನಿಗೆ, ದಿಸ್ ಇಸ್ ಅನ್ ಐಫೋನ್. ಒಂದ್ಸತಿ ನೀವು ಪ್ಲಗ್ ಮಾಡಿದ್ಮೇಲೆ ಯು ವಿಲ್ ಹ್ಯಾವ್ ಟು ಇನ್ಸ್ಟಾಲ್ ಅನ್ ಆ್ಯಪ್ ಕಾಲ್ಡ್ iFlash Device HD ಅಂತ. ಅದರದ್ದು ಈವನ್ QR ಕೋಡ್ ಕೂಡ ಸ್ಕ್ಯಾನ್ ಇಲ್ಲೇ ಇರುತ್ತೆ. ಯು ಕ್ಯಾನ್ ಆರಾಮ್ಸೆ ಯೂಸ್ ಇಟ್. ಓಕೆ, ಒನ್ಸ್ ಯು ಡೌನ್ಲೋಡ್ ಇಟ್, ಇಲ್ಲಿ ನಿಮಗೆ ತೋರಿಸುತ್ತೆ ನಿಮ್ಮದು ಫೋನ್ ಸ್ಟೋರೇಜಲ್ಲಿ ಎಷ್ಟು ಮಿಕ್ಕಿದೆ, ಇದ್ರ ಪೆನ್ ಡ್ರೈವ್ ಸ್ಟೋರೇಜಲ್ಲಿ ಎಷ್ಟು ಮಿಕ್ಕಿದೆ ಅಂತ. One interesting part what I saw was, I'll come to that. Okay, I'll come to that. Before that, I'll show you how easily you can transfer data
ಫ್ರಮ್ ಯುವರ್ ಫೋನ್ ಟು ದ ಪೆನ್ ಡ್ರೈವ್ ಅಂತ ಹೇಳ್ತೀನಿ. ಓಕೆನಾ? ಇಫ್ ಯು ಓಕೆ, ದೆರ್ ಇಸ್ ದಿಸ್ ಆಪ್ಷನ್ ಕಾಲ್ಡ್ ಆಲ್ಬಮ್. ಇಫ್ ಯು ಕ್ಲಿಕ್ ಆನ್ ಇಟ್, ನಿಮ್ಮದು ಏನಿದೆ ಫೋಲ್ಡರ್ಸ್, ಫೋನಲ್ಲಿ ಏನಿದೆ ಫೋಲ್ಡರ್ಸು ಅದೆಲ್ಲ ತೋರಿಸುತ್ತೆ. ಬಿಫೋರ್ ದಟ್ ಯು ಹ್ಯಾವ್ ಟು ಅಲೋ ಆಕ್ಸೆಸ್. ಅದೆಲ್ಲ ನಾವು ಮಾಡಿ ಆಲ್ರೆಡಿ ಟ್ರೈ ಮಾಡಿರೋದ್ರಿಂದ ಇಟ್ ಈಸ್ ಆಲ್ರೆಡಿ ಟೇಕಿಂಗ್ ಇಟ್. ಫಾರ್ ಎಕ್ಸಾಂಪಲ್ ಇದು ಅಂದ್ಕೊಳ್ಳಿ. ಓಕೆ, ಇದು ಯಾವುದೋ ಒಂದು ಫೋಲ್ಡರು. ಐ ಕ್ಲಿಕ್ ಆನ್ ಸೆಲೆಕ್ಟ್ ಆಲ್ ದೆನ್ there is an option called copy. I'll click on copy ಅಂತ ಕ್ಲಿಕ್ ಮಾಡಿದ್ಮೇಲೆ I can go back, one second, select all, copy ಅಂತ ಕ್ಲಿಕ್ ಮಾಡಿ ಕಾಪಿ ಅಂತ ಕ್ಲಿಕ್ ಮಾಡ್ತೀನಿ. ಇಟ್ ವಿಲ್ ಆಟೋಮ್ಯಾಟಿಕಲಿ ಕಮ್ ಟು ದ ಫ್ಲಾಶ್ ಡ್ರೈವ್ ನಲ್ಲಿ ಯು ಕ್ಯಾನ್ ಕ್ರಿಯೇಟ್ ಫೋಲ್ಡರ್ಸ್ ಆಲ್ಸೋ ಟು ಕೀಪ್ ಇಟ್ ಆರ್ಗನೈಸ್ಡ್. ಅಲ್ಲೋಗಿ ನಾನು ಆಲ್ರೆಡಿ ಇಮೇಜಸ್ ಅಂತ ಕ್ರಿಯೇಟ್ ಮಾಡಿದ್ದೇನೆ. ಅಲ್ಲೋಗಿ ಐ ಕ್ಯಾನ್ ಕ್ಲಿಕ್ ಆನ್ ಪೇಸ್ಟ್. ಇದು ಐಕ್ಲೌಡ್ ಇಂದನೂ ಕೂಡ ಹಾಕ್ಬೇಕಾ, ಡೌನ್ಲೋಡ್ ಮಾಡಿ ಹಾಕ್ಬೇಕಾ ಅಂದ್ರೆ ಅಂತ ಕೇಳುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಕ್ಲಿಕ್ ಆನ್ ಡೌನ್ಲೋಡ್ ಐಕ್ಲೌಡ್ ಫೈಲ್ ಅಂತ ಹಾಕ್ಬೋದು. ಬೇಡ, ನನ್ಗೇನು ಬೇಕಾಗಿಲ್ಲ, ಸೊ ಐ ಇಗ್ನೋರ್ ಐಕ್ಲೌಡ್ ಫೈಲ್. ಫೋನಲ್ಲಿ ಏನಿದೆ ಅದನ್ನ ಮಾತ್ರ ಮಾಡ್ತಾ ಇದ್ದೀನಿ, ಬಿಕಾಸ್ ದಟ್ ವಿಲ್ ಬಿ ಹಿಟ್ಟಿಂಗ್ ದ ಸ್ಟೋರೇಜ್ ವೆರಿ ಬ್ಯಾಡ್ಲಿ. ಇನ್ನೊಂದು ಇದ್ರಲ್ಲಿ ಏನಂದ್ರೆ ಬರೀ ಕಾಪಿ ಆಪ್ಷನ್ ಐತೆ, ಮೂವ್ ಆಪ್ಷನ್ ಇಲ್ಲ. ಅದು ಒಂದು ಡ್ರಾಬ್ಯಾಕ್. ಯಾ, ಮೂವ್ ಆಪ್ಷನ್ ಇಲ್ಲ. ಪ್ರಾಬ್ಲಿ ವಿ ಹ್ಯಾವ್ ಟು ಎಕ್ಸ್ಪ್ಲೋರ್ ಮೋರ್, ವಿ ನಾಟ್ ಶೋರ್. ಮೂವ್ ಆಪ್ಷನ್ ಇಲ್ಲ. ಅಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್ ವಾಟ್ ವಿ ಸಾ, ಈಗ ನಮಗೆ ಫೋನಿಂದ ಪೆನ್ ಡ್ರೈವ್ ಇಂದ ಫೋನ್ಗೆ ಮೂವ್ ಮಾಡಕ್ ಇಷ್ಟ ಇಲ್ಲ ವೈಲ್ ವ್ಲಾಗಿಂಗ್. ವಾಟ್ ಯು ಕ್ಯಾನ್ ಡೂ, ಯು ಹ್ಯಾವ್ ಆಪ್ಷನ್ ಹಿಯರ್ ಓನ್ಲಿ. ಸಿ, ಇಫ್ ಯು ಕ್ಲಿಕ್ ಆನ್ ವಿಡಿಯೋ, so you have to allow, you can directly shoot your videos. Example, you can directly shoot your videos. Okay, shoot ಮಾಡಿದ್ರೆ it will automatically save it on the flash drive. That's one of the coolest thing what I saw. It can directly ಇಲ್ಲಿ ಹೋದ್ರೆ ಡಿವೈಸ್ ಸ್ಟೋರೇಜ್ಗೆ ಹೋದ್ರೆ, ವಿಡಿಯೋಸ್ಗೆ ಹೋದ್ರೆ, what we shot just now, it directly can shoot your videos. Makes sense, right? This will be more easier anta namige anistu. Okay, so next, so one of the very useful product especially, and ನಾನು mostly ಇದನ್ನ like ಹೆಂಗಂದ್ರೆ ಟು ಇದರಲ್ಲಿ ಸ್ಟೋರೇಜ್ ಅನ್ನೋದಕ್ಕಿಂತ ಇದರಿಂದ ನಾನು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡೋಕೆ ಯೂಸ್ ಮಾಡ್ಕೊತೀನಿ. ಬಿಕಾಸ್ ಮೈಕ್ರೋ SSD ಇಸ್ ಯೂಶಲಿ ಈಗ SD ಕಾರ್ಡ್ಸ್ ಅಲ್ಲಿ SSD ಡ್ರೈವ್ಸ್ಗೆ ಇದರಿಂದ ಈಸಿಯಾಗಿ ನಾನು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಇಟ್ಸ್ ಪ್ರಿಟಿ ಫಾಸ್ಟ್ ಆಸ್ ವೆಲ್. ಯು ವಾಂಟೆಡ್ ಟು ಟೆಲ್ ಸಮಥಿಂಗ್? ಲೈಕ್ ಕ್ಯೂಟ್ ಆಗಿತ್ತು ಅದು. ಇದು ವೆರಿ ಕ್ಯೂಟ್ ಕ್ಯಾಪ್ ಆಸ್ ವೆಲ್. ಎಸ್, ವೆರಿ ಕ್ಯೂಟ್ ಕ್ಯಾಪ್. Okay, now moving on, the most important product, which and ಇದು ಕೂಡ ಪ್ರೈಸ್ ರೇಂಜ್ ಏನು ತುಂಬಾ ಚೀಪ್ ಅಂತ ಏನಿಲ್ಲ. ದಿಸ್ ವಾಸ್ ಅರೌಂಡ್ 2000 for us, 2100 ಸಮಥಿಂಗ್ ಲೈಕ್ ದಟ್. ಸೊ ನಾಟ್ ವೆರಿ ಚೀಪ್ ಬಟ್ ವೆರಿ ಯೂಸ್ಫುಲ್. ಅದಕ್ಕೋಸ್ಕರ ತಗೊಂಡ್ವಿ. 128 GB ಆಗಿದೆ. ಯಾ, ಓಕೆ. ದಿಸ್ ವಾಸ್ ದ ಫಸ್ಟ್ ಪ್ರಾಡಕ್ಟ್ ನಾವು ಆಕ್ಚುಲಿ ಪರ್ಚೇಸ್ ಮಾಡಿದ್ದು. ಎಲ್ಲದಕ್ಕಿಂತ ಫಸ್ಟ್ ಪ್ರಾಡಕ್ಟ್ ಅಂತ ನಾವು ಇದನ್ನೇ ಪರ್ಚೇಸ್ ಮಾಡಿದ್ದು. ಅವರು ಅಲ್ಲೇ ಓಪನ್ ಮಾಡೆಲ್ಲ ನೋಡಿದ್ವಿ. ಇಲ್ಲ ನಾವು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು, ಸೊ ನಮಗೆ ಕ್ಲೋಸ್ ಪ್ರಾಡಕ್ಟೇ ಬೇಕು ಅಂತ ಹೇಳಿ ಸೀಲ್ಡ್ ಪ್ರಾಡಕ್ಟ್ನೇ ತಂದಿದ್ದೀವಿ. ಲೆಟ್ಸ್ ಅನ್ಬಾಕ್ಸ್ ನಿಮ್ಮ ಮುಂದೆನೆ. ಹೋಪ್ಸು ಚೆನ್ನಾಗಿರುತ್ತೆ ಅಂತ. ಓಕೆ, ಅನ್ಬಾಕ್ಸ್. ದ ಹ್ಯಾಪಿನೆಸ್ ಅಲ್ಲ ಟು ಅನ್ಬಾಕ್ಸ್ ನ್ಯೂ ಗ್ಯಾಜೆಟ್ಸ್, ಹೇಳಕ್ಕೆ ಆಗಲ್ಲ. ಲೆಟ್ ಅಸ್ ಓಪನ್ ಇಟ್. ನಿಮ್ಮ ಮುಂದೆನೆ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ದಿಸ್ ಇಸ್ ನಾಟ್ ಸ್ಪಾನ್ಸರ್ಡ್. ನಾವೇ ದುಡ್ಡು ಕೊಟ್ಟು ಬಂದಿರೋದು, ಆಫ್ ಕೋರ್ಸ್. ಹೌ ಕೂಲ್. ಓಕೆ, ಬ್ರ್ಯಾಂಡಿಂಗ್ ಮಾಡಿದ್ದಾರೆ ಚೆನ್ನಾಗಿ, ಡಿಜಿಟೆಕ್ ಅಂತ. ಸೊ ವಿ ಹ್ಯಾವ್, ದಿಸ್ ಇಸ್ ದ, ಐ ಥಿಂಕ್ ದ ಕೇಸ್ which holds the 2 mics. 2 ಮೈಕ್ರೋಫೋನ್ ಇರುತ್ತೆ. ದಿಸ್ ಇಸ್ ದ ಕೇಸ್. ಎಸ್, ಆನ್ ಮಾಡೋಣ. ಅದಕ್ಕೆ ಮುಂಚೆ ಇನ್ನು ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಓಕೆ, ಐ ಥಿಂಕ್ ಇದ್ರೊಳಗಡೆ ಚಾರ್ಜರ್, ಸ್ಟ್ಯಾಂಡರ್ಡ್ C ಟೈಪ್ ಚಾರ್ಜರ್ ಕೊಟ್ಟಿದ್ದಾರೆ.
ಓಕೆ ಟೈಪ್ ಸಿ ಟು ಓಕೆ ಟೈಪ್ ಸಿ ಟು ಟೈಪ್ ಸಿ ಅಲ್ಲ ಲೈಟ್ನಿಂಗ್ ಲೈಟ್ನಿಂಗ್ ಅಲ್ಲ ಟೈಪ್ ಸಿ ಟು ಟೈಪ್ ಸಿ ಟೈಪ್ಸ್ ಇದೆ. ಓಕೆ, and as usual user manual ಇದೆ. So yeah, open it. And ಇದು ಬಂದು this is the thing which we will connect it to our phone actually. ಇದನ್ನ ನಾವು ಫೋನಿಗೆ ಕನೆಕ್ಟ್ ಮಾಡ್ತೀವಿ. These two are the mics, right? Mics. And ಇದು ಚಾರ್ಜಿಂಗ್ ಕೇಸ್ ಕೂಡ, ಇದು ಕೇಸಲ್ಲಿ ಚಾರ್ಜ್ ಕೂಡ ಆಗುತ್ತೆ. ಸೊ ಇಟ್ ಇಸ್ ಈಸಿ ಫಾರ್ ಯೂಸೇಜ್. ಮತ್ತೆ ಇದು ಹೆಂಗ್ ಡಿವೈಸ್ ಒಳಗೆ ಚಾರ್ಜ್ ಮಾಡ್ತೀವೋ ವಿ ಆಲ್ಸೋ ಕ್ಯಾನ್ ಚಾರ್ಜ್ ದಿಸ್ ಡಿವೈಸಸ್ ಇಂಡಿವಿಜುವಲಿ ಆಸ್ ವೆಲ್. ಹಾ, ಅಂಡ್ ಇದ್ರ ಜೊತೆ ಇದು ಕೂಡ ಕೊಟ್ಟಿದ್ದಾರೆ ಇಲ್ಲ ಕಣೆ ಲೈಟ್ನಿಂಗಿಗೆ. ಇದೆ ಆಪ್ಷನ್ ಇದೆ. ಇದು ಸಿ ಟು ಲೈಟ್ನಿಂಗ್. ಈಗ ಇದರಲ್ಲಿ ಓಕೆ 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 ಲೆಟ್ಸ್ ಡು ಸಮ್ ASMR. ಇಲ್ಲ ನೋಡಿ. ಮಾಡಕ್ಕಾಗಲ್ಲ. ಓಕೆ, ಈಗ ಇದನ್ನ ಇದಕ್ಕೆ ಕನೆಕ್ಟ್ ಮಾಡಿ ಇದನ್ನ ನಮ್ಮ ಫೋನಿಗೆ ಕನೆಕ್ಟ್ ಮಾಡ್ಕೋಬೇಕು. ದಿಸ್ ಈವನ್ ಶೋಸ್ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ, ಯಾವ್ದು ಮೈಕ್ ಆನ್ ಆಗಿದೆ, ರೆಕಾರ್ಡ್ ಆಗ್ತಿದೆ ಇಲ್ವಾ, ಪ್ರತಿಯೊಂದನ್ನು ಇಟ್ ವಿಲ್ ಶೋ. ಅಂಡ್ 2 ಕ್ಲಿಪ್ ಕೂಡ ಕೊಟ್ಟಿದ್ದಾರೆ. ಇಫ್ ಯು ವಾಂಟ್ ಟು ಏನು ಮೈಕ್ನ ಹಾಕೋಬೇಕಂದ್ರೆ ಇಫ್ ಯು ನೀಡ್ ಕ್ಲಿಪ್, ದಿಸ್ ಇಸ್ ಅಗೇನ್ ಮ್ಯಾಗ್ನೆಟಿಕ್ ಕ್ಲಿಪ್. ಓಕೆ, ಸಿ ಮ್ಯಾಗ್ನೆಟಿಕ್ ಕ್ಲಿಪ್ ಕೊಟ್ಟಿದ್ದಾರೆ. ಈಗ ಇದನ್ನ ಇದಕ್ಕೆ ಈಸಿಯಾಗಿ ಮ್ಯಾಗ್ನೆಟಿಕ್ ಆಗಿ ಅಂಟ್ಕೊಳ್ಳುತ್ತೆ. ಹಂಗೂ ಮಾಡ್ಬೋದು, ಇಲ್ಲ ಫಾರ್ ಎಕ್ಸಾಂಪಲ್ ಹಿಂಗಿಟ್ಟು ಈ ರೀತಿ ಮ್ಯಾಗ್ನೆಟಿಕ್, ಸ್ಟ್ರಾಂಗ್ ಮ್ಯಾಗ್ನೆಟ್ ಇದೆ ಫಾರ್ ಶೋರ್. ಸ್ಟ್ರಾಂಗ್ ಮ್ಯಾಗ್ನೆಟಿಕಲ್ಲಿ ಇದಾಗುತ್ತೆ. ಓಕೆ, ಕನೆಕ್ಟರ್ ಇಲ್ಲ ಅದಕ್ಕೆ ಇಂಡಿವಿಜುವಲ್ ಆಗಿ. ಓ ದಟ್ ವಾಸ್ ಇನ್ ಅನದರ್ ಒನ್. ಯಾ ಸಾರಿ, ಇದ್ರಲ್ಲಿ ಇಲ್ಲ, ಅದು ಇನ್ನೊಂದು ಸಮ್ ಲೋಕಲ್ ಚೈನಾ ಬ್ರ್ಯಾಂಡ್ ಒಂದು ನೋಡಿದ್ವಿ. ಐ ಥಿಂಕ್ ಅದ್ರಲ್ಲಿದೆ ಫಿಟ್ರಾನ್ ಸಮಥಿಂಗ್. ಫಿಟ್ರಾನ್ ಗೊತ್ತಿಲ್ಲ, ಬ್ರ್ಯಾಂಡ್ ಹೆಸರು ಹೇಳಕ್ ಬೇಡ, ವಿ ಡೋಂಟ್ ನೋ. ಬಟ್ ಅದು ಮತ್ತೆ ಇದು ಡಿಜಿಟೆಕ್ ಕಂಪೇರ್ ಮಾಡಿದಾಗ ವಿ ಡಿಡ್ ಫೈಂಡ್ ಸಮ್ ಡಿಫರೆನ್ಸ್, ವೆರಿ ಸ್ಲೈಟ್ ಡಿಫರೆನ್ಸ್ ಆಕ್ಚುಲಿ. ಬಟ್ ಸ್ಟಿಲ್ ದಟ್ ಮೇಕ್ಸ್ ಹ್ಯೂಜ್ ಕೌಂಟ್ ಇನ್ ಲಾಂಗ್ ರನ್. ಸೊ ಅದಕ್ಕೆ ವಿ ಚೋಸ್ ಡಿಜಿಟೆಕ್ ಅಂತ ತಗೊಂಡ್ವಿ. ಅಂಡ್ ಇವಾಗ ಐಲ್ ಟರ್ನ್ ಆನ್ ದ ಡಿವೈಸ್. ಇಲ್ಲಿ ಏನೆಲ್ಲೋ ಬಟನ್ ಇದೆ, if you click on it, it will turn on the device. Okay, one for you, one for me. So even that has to be connected to the mobile, right? Where the video record is happening. Yes, wait, I'll put this for you. Okay, ಸೊ ಅವಾಗಿಂದ ಮಾತಾಡ್ತಿರೋದಕ್ಕೂ ಇವಾಗ ಮಾತಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಬರ್ಬೋದು. ಬಟ್ ಅದು ಬರ್ಬೇಕಂದ್ರೆ ವಿ ಹ್ಯಾವ್ ಟು ಕನೆಕ್ಟ್ ದಿಸ್ ಫಸ್ಟ್ ಓವರ್ ದೇರ್, ರೈಟ್? ಇನ್ನು ಕನೆಕ್ಟ್ ಮಾಡಿಲ್ಲ, ಕನೆಕ್ಟ್ ಮಾಡ್ತೀನಿ. ಸೊ ಈ ಡಿವೈಸ್ ಏನ್ ಚಿಕ್ಕದಾಗಿ ಕೊಟ್ಟಿದಾರಲ್ಲ, ದಿಸ್ ಹ್ಯಾಸ್ ಟು ಬಿ ಕನೆಕ್ಟೆಡ್ ಟು ಯುವರ್ ಮೊಬೈಲ್. ಇಟ್ ಇಸ್ ವೆರಿ ಈಸಿ, ಇಟ್ ಇಸ್ ಪ್ಲಗ್ ಅಂಡ್ ಪ್ಲೇ. ಯು ಡೋಂಟ್ ಹ್ಯಾವ್ ಟು ಪುಟ್ ಎನಿ ಆ್ಯಪ್ ಏನೋ ಹಾಕೋ ಅವಶ್ಯಕತೆ ಇಲ್ಲ. ಈಗ ಏನಿದೆ ಹಿಂಗೆ ಫೋನಿಗೆ ಜಸ್ಟ್ ಹಿಂಗೆ ಪ್ಲಗ್ ಮಾಡೋದು. ಐ ಪ್ಲಗ್ ಇಟ್ ಅಂಡ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಲೈಕ್ ದ ಡಿವೈಸ್ ಕನೆಕ್ಟ್ ಮಾಡಿದೀವಿ ಇವಾಗ. ಐ ಥಿಂಕ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್, ಯು ಕ್ಯಾನ್ ಹಿಯರ್ ದ ಡಿಫ್ರೆನ್ಸ್. ಅಂಡ್ ನಿಮಗೆ ವಾಯ್ಸ್ ಡಿಸ್ಟಾರ್ಷನ್ ಅಂದ್ರೆ ಏನಾದ್ರು ಬರ್ತಿದೆ ಅಂತ ಅಂದ್ರೆ ದೇ ಹ್ಯಾವ್ ಗಿವನ್ ಅಸ್ ದಿಸ್ ಐ ಡೋಂಟ್ ನೋ ವಾಟ್ ಯು ಕಾಲ್ ದಿಸ್, ಏನಂತಾರೆ ಇದಕ್ಕೆ, ನಾಯ್ಸ್ ಕ್ಯಾನ್ಸಲೇಷನ್ಗೆ ಯು ಕ್ಯಾನ್ ಈವನ್ ವೇರ್ ದಿಸ್. ಐ ಡೋಂಟ್ ನೋ ಹೌ ಮಚ್ ಡಿಫ್ರೆನ್ಸ್ ಇಟ್ ವಿಲ್ ಮೇಕ್. ವಿಡಿಯೋದಲ್ಲಿ ನೋಡಿದಾಗ ನಮಗೂ ಗೊತ್ತಾಗುತ್ತೆ. ಇದನ್ನ ಇಫ್ ವಿ ವೇರ್ ಇಟ್ ಶುಡ್ ಮೇಕ್ ಅ ಡಿಫ್ರೆನ್ಸ್ ಅಂತ ಹೇಳಿದ್ದಾರೆ. ಓಕೆ, ಆ್ಯಂಡ್ ಎಷ್ಟು ಚಾರ್ಜ್ ಇದೆ ಅಂತ ಇನ್ನೂ ಗೊತ್ತಿಲ್ಲ, ನೋಡಬೇಕು. ಓಕೆ, ಆ್ಯಂಡ್ ಆಸ್ ಐ ಸೆಡ್, ಸಿ ಪೋರ್ಟ್ ಚಾರ್ಜಿಂಗು, ಇದು ಚಾರ್ಜಿಂಗ್ ಕೇಸು. ನೀವು ಪ್ಲಗ್ ಮಾಡಿದ್ಮೇಲೆ ಇಲ್ಲಿ ತೋರಿಸುತ್ತೆ ಕೇಸಲ್ಲಿ ಇನ್ನು ಎಷ್ಟು ಚಾರ್ಜ್ ಇದೆ, ಎಷ್ಟು ಉಳಿದಿದೆ ಅಂತೆಲ್ಲ ಇದೇ ತೋರಿಸುತ್ತೆ. ಓಕೆ, ಅದೊಂದು. ದೇರ್ ಆರ್ 2 mics, ಸೊ ದೇ ಹ್ಯಾವ್ ಗಿವನ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. 2 ಕೊಟ್ಟಿದ್ದಾರೆ. ಸೊ ಇದು ಡಿಜಿಟಲ್ ಬಂದು ಸಿಂಗಲ್ ಡಿವೈಸ್ ಇರೋದು ಬರುತ್ತೆ. ದಟ್ ವಿಲ್ ಕಾಸ್ಟ್ ಯು ಬಿಟ್ ಲೆಸ್ಸರ್ ಓನ್ಲಿ. ಬಟ್ ಕಂಪೇರಿಟಿವ್ಲಿ ನಮಗೆ ಇದು
ಇಬ್ರು ಇರೋದಕ್ಕೋಸ್ಕರ ಹೇಳ್ಬೇಕು ಅಂತ ಎರಡು ತಗೊಂಡಿದ್ದು. ಬೇಕಿತ್ತು. ಎಸ್, ಅದಕ್ಕೋಸ್ಕರ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ಆಯ್ತು. ಇನ್ನೊಂದು ಮೇನ್ ಪ್ರಾಡಕ್ಟ್ ಎಲ್ಲಾರ ಕೈನಲ್ಲೂ ನೋಡಿರ್ತೀರಾ. ಎಲ್ಲ ಮೇನ್ ಅಂತ ಹೇಳ್ತಾರೆ. ಇಲ್ಲ, ಮೈಕ್ ವಾಸ್ ವೆರಿ ಇಂಪಾರ್ಟೆಂಟ್, ಅದ್ ನಿಮ್ಗೂ ಗೊತ್ತು. ಮೈಕ್ ಮತ್ತೆ ಲೈಟ್ ಮೇಜರ್ ಆಗಿ ಮೈಂಡ್ ಇತ್ತು ಪರ್ಚೇಸ್ ಮಾಡಕ್ ಹೋಗ್ಬೇಕು. ಅವೆರಡೇ ಇದ್ದಿದ್ದು ಮೈಂಡ್ ಅಲ್ಲಿ ಆಕ್ಚುಲಿ. ಅದಾದ್ಮೇಲೆ ಅಲ್ಲಿ ಹೋದ್ಮೇಲೆ ನಮ್ಗೆ ಇದು ಫ್ಲಾಶ್ ಡ್ರೈವ್ ಸ್ವಲ್ಪ ತಗೊಳ್ಳೋಣ ಅಂತ ಅನ್ಸಿ, ಡೇಟಾ ಆಮೇಲೆ ಯೂಸ್ ಆಗ್ತಿದೆ. ಇನ್ನೊಂದು ವ್ಲಾಗರ್ಸ್ ಅಂತಿದಂಗೆ ನಿಮ್ಗೆ ಕಾಮನ್ ಆಗಿ ಅನ್ಸೋದು ಒಂದ್ ಕೈಲಿ ಇದ್ದೇ ಇರುತ್ತೆ, ಏನು ಸೆಲ್ಫಿ ಸ್ಟಿಕ್. We wanted to invest on a good selfie stick, but not like too costly also, budget friendly, but still good weight ಇದೆ. But we'll show you. This is not like some ಯಾವ ತರ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ನೋಡಿ ನಾವು ಇವನ್ ಡಿಜಿಟೆಕ್ ಕೂಡ ನೋಡಿದ್ವಿ. ಡಿಜಿಟೆಕ್ ಗಿಂತ ಇದು ಸ್ವಲ್ಪ ಸ್ಟರ್ಡಿ ಅಂತ ನಮಗೆ ಫೀಲ್ ಆಯ್ತು, ಅಂಡ್ ಮೋರ್ ಹ್ಯಾಂಡಿ ಅಂತ ಫೀಲ್ ಆಯ್ತು. ಯಾಕಂದ್ರೆ ಡಿಜಿಟೆಕ್ ಕ್ಯಾರಿ ಮಾಡಕ್ಕೆ ವಿತ್ ಲೈಟ್ ಇತ್ತು, ನಾವು ವಿತೌಟ್ ಲೈಟ್ ನೋಡ್ಲಿಲ್ಲ. ವಿತ್ ಲೈಟ್ ಏನ್ ನೋಡಿದ್ವಿ, ಇಟ್ ಹ್ಯಾಡ್ ಸ್ಕ್ವೇರ್ ಲೈಟ್. ಅದಕ್ಕಿಂತ ನಮ್ಗೆ ಇದು ಸ್ವಲ್ಪ ಹ್ಯಾಂಡಿ ಅಂತ ಅನ್ನಿಸ್ತು. ಓಕೆ, ಇಟ್ ಕಮ್ಸ್ ವಿತ್ ದಿಸ್ ಬ್ಯೂಟಿಫುಲ್ ಪೌಚ್, ಅದ್ರಲ್ಲೇ ಬರುತ್ತೆ. ಓಕೆ, And as usual, one manual. user manual for everything. Yes. Okay, ಈ pouch, and this is the stand. ಇದು ಬಂದು ಡಿವೈಸ್ನ ಅಂದ್ರೆ ನಮ್ಮ ಮೊಬೈಲ್ನ ಇದಕ್ಕೆ ಕನೆಕ್ಟ್ ಮಾಡ್ಬೋದು, ಆ್ಯಂಡ್ ಲೈಟ್ನ ಇಲ್ಲಿ ಕನೆಕ್ಟ್ ಮಾಡ್ಬೋದು. ನಾನು ಹಿಂಗೆ ಹೇಳ್ದಂಗೆ ಆವಾಗಲೇ ಲೈಟದು ಏನು ಇಟ್ಕೊಂಡಿದ್ವಲ್ಲ ಅದು ಇದಕ್ಕೆ ಕನೆಕ್ಟ್ ಮಾಡೋಕ್ಕೆ ಉಪಯೋಗ ಆಗುತ್ತೆ, ದಿಸ್ ಒನ್ ಅಂತ ಅನ್ಕೊಂತೀನಿ. ಅದೇ ಅವ್ರು ಹೇಳಿದ್ದು. ಓಕೆ, ಆ್ಯಂಡ್ ದಿಸ್ ಲಿವರ್ ಇಂದ ಯು ಕ್ಯಾನ್ ರೊಟೇಟ್ ಇಟ್ 360 degree. We wanted something rotatable, so it rotates 360 degree. Okay, and as usual, sturdy stand ಇದೆ. ಓಕೆ, ಇದನ್ನ ಸ್ವಲ್ಪ ಸ್ಟ್ರಾಂಗ್ ಇದೆ ಇದು. ಆಕ್ಚುಲಿ ಸ್ಟಡಿ ಆಗಿದೆ. ಸ್ಟೀಲ್ ಇದೆ ಕೆಳಗೆ. ಯೂಶಲಿ ಬೇರೆ ಇದಕ್ಕೆಲ್ಲ ಏನ್ ಬರುತ್ತೆ ಅಂದ್ರೆ ಪ್ಲಾಸ್ಟಿಕ್ ಬರುತ್ತೆ, ಬಟ್ ಇದು ಸ್ಟೀಲ್ ಇದೆ, ಸ್ಟ್ರಾಂಗ್ ಇದೆ. ಇದು ಕೂಡ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಪ್ಲಾಸ್ಟಿಕ್. ಇಲ್ಲಿ ಕೆಳಗಡೆ ನಿಮಗೆ ಅಲ್ಯೂಮಿನಿಯಂ ಆರ್ ಸ್ಟೀಲ್ ಏನೋ ಇದೆ. ಸೊ ಅದರಿಂದ ಇಟ್ ಇಸ್ ವೆರಿ ಸ್ಟರ್ಡಿ, ಅಂಡ್ ದಿಸ್ ಕ್ಯಾನ್ ಬಿ ಪುಲ್ಡ್ ಅಪ್ ಟು 71 inches ಅಂತ ಬರ್ದವ್ರೆ. ಸೊ ವಿಚ್ ಇಸ್ 5'11", 5 feet 11 inches feet ವರ್ಗೂ ಯು ಕ್ಯಾನ್ ಪುಲ್ ದಿಸ್. ಯುವರ್ ಹೈಟ್ ರೀ? ನನ್ನ ಹೈಟ್ ಅಲ್ಲ, ಅಷ್ಟು ಇಲ್ಲ, ನೀನು ಇನ್ನೂ ಕಡಿಮೆ. ಓಕೆ, ಸೊ ಇನ್ನು ಒಂದು ಕೆಳಗೆ ಇಟ್ಟೀನಿ ಇಲ್ಲಿ. ಸರಿ ಹಿಂದಕ್ಕೆ ಹೋಗಿಲ್ಲ. ನನ್ನ ಹೈಟ್ ಹಂಗಾರೆ 5'11" ಹಂಗಾರೆ ಅಪ್ಪು ಫುಲ್ ಆಗಿ ಸ್ಟ್ರೆಚ್ ಮಾಡಿಕೇನಿ ಇವಾಗ. ಸೊ 5'11" ಇದೆ ಇದು ಹೈಟ್. ನಂದು ಬಂದು 5'9" ಇದೆ ಅನ್ಸುತ್ತೆ. ಸೊ ಗುಡ್. ರೊಟೇಟ್ ಮಾಡಿ ಶೋ ಇಟ್ ರೊಟೇಟ್ 360 degree. ಯು ಕ್ಯಾನ್ ರೊಟೇಟ್ ಇಟ್. ಬಾ ಸಚ್ ಅ ಪಿಜೆ. ಸೊ ಇಲ್ಲಿ ಒಂದು ಮೊಬೈಲ್ ಹೋಲ್ಡ್ ಮಾಡೋದು. ಇವನ್ ದಿಸ್ ಕ್ಯಾನ್ ಬಿ ರೊಟೇಟೆಡ್. ಓಕೆ, ಸ್ವಲ್ಪ ಸ್ಟಡಿ ಇದೆ, ಸ್ವಲ್ಪ ಗ್ರಿಪ್ ಆಗಿದೆ. ಕೆಲವೊಂದು ಲೂಸ್ ಆಗಿರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿ ಹ್ಯಾವ್ ಒನ್ ದಿಸ್ ಬ್ಲೂಟೂತ್ ಡಿವೈಸ್ ವೇರ್ ಯು ಕ್ಯಾನ್ ಎಲ್ಲೋ ಒಂದ್ ಕಡೆ ಇಟ್ಬಿಟ್ಟು ಮೊಬೈಲ್ ಇಟ್ಬಿಟ್ಟು ಯು ಕ್ಯಾನ್ ಜಸ್ಟ್ ಕ್ಲಿಕ್ ಫ್ರಮ್ ಹಿಯರ್ ಆನ್ಸ್ ಕನೆಕ್ಟಿಂಗ್. ಮೊಬೈಲ್ ಆಟೋಮೆಟಿಕ್ ಆಗಿ ಫೋಟೋ ಕ್ಲಿಕ್ ಆಗುತ್ತೆ, ಬ್ಲೂಟೂತ್ ಅಲ್ಲಿ ಕನೆಕ್ಟ್ ಆಗುತ್ತೆ. ವಿಡಿಯೋ ಬೇಕಾದ್ರೆ ಅವ್ನು ಕ್ಲಿಕ್ ಮಾಡಿ ವಿಡಿಯೋ ಆನ್ ಆಗುತ್ತೆ, ಹಂಗೆ ಆಫ್ ಮಾಡ್ಕೋಬಹುದು ಇದರಲ್ಲಿ. ಅಂಡ್ ಬ್ಲೂಟೂತ್ ಅಲ್ಲಿ ಕನೆಕ್ಟ್ ಆಗುತ್ತೆ. ಅದು ಜಸ್ಟ್ ಹಿಂಗ್ ಪ್ರೆಸ್ ಮಾಡ್ಕೊಂಡೇ ಇದ್ರೆ ಆನ್ ಆಗುತ್ತೆ. ಆನ್ ಆಯ್ತು. ಸೊ ಬ್ಲೂಟೂತ್ ಡಿವೈಸ್ ಕನೆಕ್ಟ್ ಮಾಡ್ಕೋಬೇಕಿದೆ. ಅದಕ್ಕೆ ನಾವು ಚೆನ್ನಾಗಿದೆ ಒಂಥರ. ಬಟ್ ತುಂಬಾ ಇಷ್ಟ ಆಗಿದೆ ಅಂದ್ರೆ ನಂಗೆ ಮೈಕ್, ಡಿಜಿಟೆಕ್ ಮೈಕ್ ತುಂಬಾ ಇಷ್ಟ ಆಯ್ತು. ನನಗೆ ಏನೇನು ಇಷ್ಟ ಆಯ್ತು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮಗೆ ಏನು ಇಷ್ಟ ಆಯ್ತು ಅಂತ ಕಮೆಂಟ್. ಆ್ಯಂಡ್ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ಏನಾದ್ರು ಏನೋ ಆನ್ಲೈನ್ ಲಿಂಕ್ ಬೇಕಂದ್ರೆ ಹೇಳಿ. ತಗೊಂಡ್ವಿ ಫಾರ್ ಎಕ್ಸಾಂಪಲ್ ದಿಸ್ ಡಿಜಿಟೆಕ್ ಮೈಕ್. ವೇರ್ ಇಸ್ ದ ಪೆನ್ ಡ್ರೈವ್? ದಿಸ್ ಫ್ಲಾಶ್ ಡ್ರೈವ್ and ಈ tripod, the light box, ಈ light. Okay,
ಇದ್ರದ್ದೆಲ್ಲ ನಿಮಗೆ ಆನ್ಲೈನ್ದು ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯು ಗೈಸ್ ಗೋ ಇಟ್ ಅಂಡ್ ಯು ಕ್ಯಾನ್ ಪರ್ಚೇಸ್ ಆರ್ ಚೆಕ್ಔಟ್ ದೇರ್. ಏನಕಂದ್ರೆ ನಾನು ಫಸ್ಟ್ ಆನ್ಲೈನಲ್ಲಿ ರಿಸರ್ಚ್ ಮಾಡಿ ಆಮೇಲೆ ಹೋಗಿ ಆಫ್ಲೈನಲ್ಲಿ ಕೂಡ ಟೆಸ್ಟ್ ಮಾಡಿ ನಾನು ಇದನ್ನೆಲ್ಲ ಎಸ್ ಪೀರಿಯಡಲ್ಲಿ ಪರ್ಚೇಸ್ ಮಾಡಿರೋದು. ಓಕೆ, ಇನ್ನೇನಾದರೂ ಹೇಳೋದಿದೆಯಾ? ಅಪಾರ್ಟ್ ಫ್ರಮ್ ದಿಸ್, ಇಫ್ ಯು ಗೈಸ್ ವಾಂಟ್ ಟು ನೋ ಲೈಕ್ ಎಷ್ಟು ನಾವು ಆಕ್ಚುಲ್ ಆಗಿ ಒಂದೊಂದು ಡಿವೈಸ್ಗೂ ಎಷ್ಟು ಕೊಟ್ಟು ತೊಗೊಂಡಿವಿ ನಿಮ್ಗೆ ಗೊತ್ತಾಗಬೇಕಂದ್ರೆ ಪ್ಲೀಸ್ DMS, we will let you know. Yes, money. For us, it was like more than online, offline ನಮ್ಗೆ ಬೆಸ್ಟ್ ಅನಿಸ್ತು ಬಿಕಾಸ್ ವಿ ಹ್ಯಾಡ್ ಸಮ್, ನಮ್ಗೆ ಒಂದು ಥಾಟ್ ಇತ್ತು ಅಲ್ಲಿ ಮುಂಚೆ ಹೋದ್ಮೇಲೆ ಆಕ್ಚುಲಿ ಇನ್ನೂ ಕ್ಲಾರಿಟಿ ಬಂದು ವಿ ಹ್ಯಾಡ್ ಟು ಸ್ಟೆಪ್ ಡೈವ್ ಇನ್ ಮೋರ್ and we also had someone over there who helped us. His name is Kiran actually. ನಮ್ಮ ತುಂಬಾ ಹಳೆ ಫ್ರೆಂಡು, ಸಿಕ್ಕಿದಾಗ ತುಂಬಾ ಖುಷಿ ಆಯ್ತು ಅಂತ ಅವನು ಸಿಕ್ಕಿದಾಗ. ಸೊ ಅವನಿಂದ ನಮ್ಗೆ ಇದೆಲ್ಲ ಒಂಚೂರು ಈಸಿಯಾಗಿ ನಮಗೆ ಆಕ್ಸೆಸ್ ಆಯಿತು. ಆ್ಯಂಡ್ ಎನಿವೇ ದಿಸ್ ವಾಸ್ ಆಕ್ಚುಲಿ ಗುಡ್ ಎಕ್ಸ್ಪೀರಿಯನ್ಸ್. ಅಲ್ಲೇ ಹೋಗಿ ನೋಡಿ ಒಂದೊಂದು ಅಂಗಡಿ ಹೋಗಿ ನೋಡಿ ಸ್ವಲ್ಪ ನಾಲೆಜ್ ಗೈನ್ ಮಾಡ್ಕೊಂಡು ತೊಗೊಂಡಿದ್ದು ಒಂಥರ ಗುಡ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. Yes, so that's it for today. And I until hope next time, it's bye from Navin and Suprita. See you Take guys. care. Bye. Take care.